ರಿಪಬ್ಲಿಕ್ ಆಫ್ ಭಾರತ ಎಂದು ಮರು ನಾಮಕರಣಕ್ಕೆ ಚಿಂತನೆ ನಡೀತಾ ಇದೆಯಾ? ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬದಲಿಗೆ ಪ್ರೆಸಿಡೆಂಟ್ ಆಫ್ ಭಾರತ ಅನ್ನುವ ಹೆಸರನ್ನ ಮರು ನಾಮಕರಣ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಚಿಂತನೆ ನಡೆಸ್ತಾ ಇದೆಯಾ? ಯಾಕಂದ್ರೆ ಈ ಕುರಿತು ಟ್ವೀಟ್ ಮಾಡಿ ಹೇಮಂತ್ ಬಿಸ್ವಾ ಶರ್ಮಾ ಸುಳಿವು ಕೊಟ್ಟಿದ್ದಾರೆ. ವಿಶೇಷ ಅಧಿವೇಶನದಲ್ಲಿ ಹೊಸ ನಿರ್ಣಯ ತರೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿಯೇ ಲಭ್ಯವಾಗ್ತಾ ಇದೆ. ಪ್ರಧಾನಿ ಮೋದಿಯ ಈ ಅವಧಿಯಲ್ಲಿ ಹೊಸ ನಿರ್ಣಯ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಸೆಪ್ಟೆಂಬರ್ 18ರಿಂದ 21ರವರೆಗೂ ವಿಶೇಷ ಅಧಿವೇಶನವನ್ನ ಕರೆಯಲಾಗಿದೆ. ರಿಪಬ್ಲಿಕ್ ಆಫ್ ಭಾರತ ಅಂತ ಮರು ನಾಮಕರಣ ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ. ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಇದ್ದಂತಹ ಹೆಸರನ್ನ ರಿಪಬ್ಲಿಕ್ ಆಫ್ ಭಾರತ ಅಂತ ಹೊಸದಾಗಿ ಮರು ನಾಮಕರಣ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷ ಅಧಿವೇಶನದಲ್ಲಿ ನಿರ್ಣಯ ತೆಗೆದುಕೊಳ್ಳುವಂತಹ ಸಾಧ್ಯತೆಯೇ ಹೆಚ್ಚು ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ವಿಶೇಷ ಸಂಸತ್ನಲ್ಲಿ ಈ ಕುರಿತು ಪ್ರಸ್ತಾಪವನ್ನ ಮಂಡಿಸೋ ಸಾಧ್ಯತೆ ಇದೆ. ಇನ್ನು G20 ಶೃಂಗಸಭೆ ಔತಣಕೂಟದ ಆಹ್ವಾನ ಪತ್ರಿಕೆಯಲ್ಲೂ ಬದಲಾಗಿದೆ ಹೆಸರು. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಇದ್ದಂತಹ ಜಾಗದಲ್ಲಿ G20 ಶೃಂಗಸಭೆಯ ಔತಣಕೂಟದ ಆಹ್ವಾನ ಪತ್ರಿಕೆಯಲ್ಲಿ ನೀವು ನೋಡ್ತಾ ಇದ್ದೀರಿ ದಿ ಪ್ರೆಸಿಡೆಂಟ್ ಆಫ್ ಭಾರತ್ ಅಂತ ಇದೆ. ಇನ್ನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬದಲಿಗೆ ಪ್ರೆಸಿಡೆಂಟ್ ಆಫ್ ಭಾರತ ಅನ್ನೋ ಪ್ರಿಂಟ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕಾಂಗ್ರೆಸ್ ಮೈತ್ರಿಕೂಟದ ಪಕ್ಷಗಳೇನಿದೆ ಇಂಡಿಯಾ INDIA ಅನ್ನುವಂತಹ ಒಂದು ಹೆಸರನ್ನ ಇಟ್ಟ ಬಳಿಕ ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ರಿಪಬ್ಲಿಕ್ ಆಫ್ ಭಾರತ ಅಂದ್ರೆ ದಿ ಪ್ರೆಸಿಡೆಂಟ್ ಆಫ್ ಭಾರತ ಅನ್ನೋ ಹೆಸರನ್ನ ಮರು ನಾಮಕರಣ ಮಾಡೋದಕ್ಕೆ ಅಂತ ಚಿಂತನೆ ನಡೀತಾ ಇದೆಯಾ? ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಅವಧಿಯಲ್ಲೇ ನಿರ್ಣಯವನ್ನ ಮಂಡಿಸೋ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ವಿಶೇಷ ಅಧಿವೇಶನವನ್ನ ಕರೆಯಲಾಗಿದೆ ಸೆಪ್ಟೆಂಬರ್ ತಿಂಗಳಲ್ಲೇ ಮುಂಬರುವಂತಹ ದಿನಗಳಲ್ಲಿ. ಸೊ ಆ ಸಂದರ್ಭದಲ್ಲಿ ನಿರ್ಣಯ ಮಂಡಿಸಬಹುದು ಅನ್ನೋ ಕುರಿತಾಗಿ ಅಂದ್ರೆ ಟ್ವೀಟ್ ಮಾಡಿ ಹೇಮಂತ್ ಬಿಸ್ವಾ ಶರ್ಮಾ ಅವರು ಮಾಹಿತಿಯನ್ನ ಶೇರ್ ಮಾಡಿದ್ದಾರೆ, ಸುಳಿವು ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಕಲೀಗ್ ವಾಸುದೇವ್ ಮಾರ್ನಾಡ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಾಸು, ಇಲ್ಲಿ ನಾವು ಗಮನಿಸ್ತಾ ಹೋಗ್ತಾ ಇರೋ ಹಾಗೆ ಏನು ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬದಲಿಗೆ ದಿ ಪ್ರೆಸಿಡೆಂಟ್ ಆಫ್ ಭಾರತ ಅನ್ನೋ ಹೆಸರನ್ನ ಮರುನಾಮಕರಣ ಮಾಡೋದ್ರ ಹಿಂದಿನ ಉದ್ದೇಶ ಹಾಗೆ ಎಷ್ಟು ಮಹತ್ವದ್ದು ಈ ಸಂದರ್ಭಕ್ಕಿದು ಅಂತ? ಎಸ್ ಪ್ರತಿಭಾ, ನೀವು ಹೇಳ್ತಾ ಇದ್ದ ಹಾಗೆ ಇಲ್ಲಿ 2-3 ಉದ್ದೇಶಗಳನ್ನು ನಾವು ಗಮನಿಸಬೇಕು. ಒಂದನೇದಾಗಿ ಈಗ ಭಾರತದ ಸಾರ್ವಭೌಮತ್ವ ಇದನ್ನೇನು ಈ ಹಿಂದಿನಿಂದಲೂ ಕೂಡ ಮೋದಿ ಸರ್ಕಾರ ಮಾಡ್ತಾ ಬಂದಿದೆ, ಹೇಳ್ತಾ ಬಂದಿದೆ. ಇದರ ಉದ್ದೇಶ ಭಾರತದ ಇತಿಹಾಸವನ್ನು, ಭಾರತದ ಹಿಂದಿನ ಪರಂಪರೆಯನ್ನು ಉಳಿಸೋದು ಅನ್ನೋದು ಒಂದು ಕಡೆ. ಆದರೆ ಎರಡನೇದು ಈ ರಾಜಕೀಯ ಉದ್ದೇಶ ಇದರಲ್ಲಿ ಇದ್ದೇ ಇದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಲೇಬೇಕು. ಯಾಕಂದರೆ ಈಗಾಗಲೇ NDA ವಿರುದ್ಧ INDIA ಅಥವಾ ಭಾರತ್ ಅಂತ ಏನು ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾವೋ ಈ ಒಕ್ಕೂಟವನ್ನು ರಚನೆ ಮಾಡಿದ್ದಾರೆ. ಅದರ ಹೆಸರನ್ನು ಇಂಡಿಯಾ ಅಂತ ಇಟ್ಟ ಕೂಡಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಕಷ್ಟು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅದನ್ನು ಇಂಡಿಯಾ ಅನ್ನೋ ಹೆಸರಿಗೆ ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಆಗೋದಿಲ್ಲ ನೇರವಾಗಿ, ಅದಕ್ಕೆ ಇದು ಘಮಂಡಿಯಾ ಅಂತ ಹೇಳಿದ್ರು. ಜೊತೆಗೆ ಈ ರೀತಿಯಾದಂಥ ಒಕ್ಕೂಟಗಳು ಏನಿದೆ ಇದು ಭಾರತದ ಅಭಿವೃದ್ಧಿಗೆ ಮಾರಕ ಅಂತ ಪದೇ ಪದೇ ಹೇಳ್ತಾನೆ ಬಂದರು. ಹಾಗಾಗಿ ಒಂದು ವೇಳೆ ವಿರೋಧ ಪಕ್ಷಗಳನ್ನು ಹೆಣಿಯೋದಕ್ಕೆ ಅಥವಾ ವಿರೋಧ ಪಕ್ಷದ INDIA ಮೈತ್ರಿಕೂಟಕ್ಕೆ ಟಕ್ಕರ್ ಕೊಡೋದಕ್ಕೆ ಈ ಹೆಸರು ಬದಲಾವಣೆ ಆಗಬಹುದು ಅಂತ ಕೂಡ ಇದೆ. ಇನ್ನೊಂದು, ಈಗಾಗಲೇ ಮಾನ್ಸೂನ್ ಅಧಿವೇಶನ ಮುಗಿದಿದೆ. ಮಾನ್ಸೂನ್ ಅಧಿವೇಶನ ಮುಗಿದ ತಕ್ಷಣ ಇನ್ನೇನಿದ್ರು ಕೂಡ ಮುಂದೆ ಚಳಿಗಾಲದ ಅಧಿವೇಶನ ಬರುತ್ತೆ, ಮಳೆಗಾಲದ ಅಧಿವೇಶನ ಬರುತ್ತೆ, ಬೇಸಿಗೆ ಅಧಿವೇಶನ ಬರುತ್ತೆ. ಈಗ ಮಾನ್ಸೂನ್ ಅಧಿವೇಶನ ಮುಗಿದ ತಕ್ಷಣ 5 ದಿನಗಳ ವಿಶೇಷ ಅಧಿವೇಶನವನ್ನು ಕರಿಬೇಕು ಅಂತ ಹೇಳಿದ್ರೆ ಈ ಹಿಂದೆ ನಾವು ಗಮನಿಸಿದ್ದೀವಿ. ವಿಶೇಷ ಅಧಿವೇಶನಗಳನ್ನು ಕರೆದಂಥ ಸಂದರ್ಭ ಮೊದಲನೇದಾಗಿ GSTಯನ್ನು ಜಾರಿಗೆ ತರುವುದಕ್ಕೆ ವಿಶೇಷ ಅಧಿವೇಶನ ಅಂತ ಕರೆದ್ರು. ಅದಾದ ಬಳಿಕ ಏನಾದರೂ ಮಹತ್ವಪೂರ್ಣವಾದಂಥ ಸುಗ್ರೀವಾಜ್ಞೆಗಳನ್ನು ತರುವಂಥ ಹೊತ್ತಿನಲ್ಲಿ ಈ ಕೃಷಿ ಕಾಯ್ದೆಯನ್ನು ತಂದರು. ಆ ಸಂದರ್ಭದಲ್ಲೂ ಕೂಡ ವಿಶೇಷ ಅಧಿವೇಶನವನ್ನು ಕರೆಯಲಾಗಿತ್ತು. ಹಾಗಾಗಿ ಈ ವಿಶೇಷ ಅಧಿವೇಶನ ಯಾವುದಕ್ಕಾಗಿ ಅಂತ ಹೇಳಿ ಸಾಕಷ್ಟು ಚರ್ಚೆ ಆಯಿತು. ಮೊದಲನೇದಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ನ ಪರಿಕಲ್ಪನೆಯನ್ನು ತರಬಹುದು ಅಥವಾ ವಿಧೇಯಕವನ್ನು ತರಬಹುದು ಅಂತ ಹೇಳಲಾಯಿತು. ಆಮೇಲೆ UCC ಅದರ ಬಗ್ಗೆಯೂ ಕೂಡ ಒಂದು ವಿಧೇಯಕ ಬರಬಹುದು ಅಂತ ಹೇಳಲಾಯಿತು. ಈಗ ಲೇಟೆಸ್ಟ್ ಅಪ್ಡೇಟ್ ಅಂತ ಹೇಳಿದ್ರೆ ಭಾರತ ಈ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಏನು ಕರೀತಾ ಇದ್ವಿ, ಇಂಡಿಯಾ ಅನ್ನುವಂಥ ಹೆಸರನ್ನು ಕೊಟ್ಟಿದ್ವಿ, ಅದನ್ನು ಬದಲಾವಣೆ ಮಾಡಿ ಭಾರತ ಅನ್ನುವಂಥ ಹೆಸರನ್ನು ತರಬಹುದು ಅಂತೇಳಿ. ಈ ಹಿಂದಿನಲ್ಲಿ ನೀವು ಗಮನಿಸಿದ್ರೆ ಈ ಸರ್ಕಾರ ಬಂದ ಮೇಲೆ
ಈ ಉತ್ತರ ಪ್ರದೇಶದಲ್ಲಿ ಒಂದಷ್ಟು ಪ್ರದೇಶಗಳ ಸ್ಥಳಗಳ ಹೆಸರನ್ನ ಬದಲಾವಣೆ ಮಾಡಲಾಯಿತು. ಪ್ರಯಾಗ್ರಾಜ್ ಅಂತ ಮಾಡಿದ್ರು, ಅಲಹಾಬಾದ್ ಇದ್ದಿದ್ದನ್ನು. ಜೊತೆಗೆ ದೆಹಲಿಯ ರಸ್ತೆ ಔರಂಗಜೇಬ್ ರಸ್ತೆ ಅಂತ ಇತ್ತು, ಅದನ್ನು ಬದಲಾವಣೆ ಮಾಡಲಾಯಿತು. ಕಿಂಗ್ಸ್ ವೇ, ರಾಜ್ಪಥ್ ಅಂತ ಏನು ಮೊದಲಿಂದ ಕರೆಯಲಾಗ್ತಿತ್ತು, ಆ ರಾಜ್ಪಥ್ನ ಹೆಸರನ್ನು ಕೂಡ ಕರ್ತವ್ಯ ಪಥ್ ಅಂತ ಮಾಡಿದ್ರು. ಈ ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಮೊಘಲ್ ಗಾರ್ಡನ್ ಅಂತಿತ್ತು, ಆ ಮೊಘಲ್ ಗಾರ್ಡನ್ ತೆಗೆದುಹಾಕಿ ಅಮೃತ್ ಗಾರ್ಡನ್ ಅಂತ ಮಾಡಿದ್ರು. ಇತ್ತೀಚೆಗಷ್ಟೇ ನೀವು ಭಾರತ್ ಮಂಟಪಂ ಅಂತ ಹೇಳಿ ಏನು G20 ಸಮಿತಿಗೋಸ್ಕರ ಉದ್ಘಾಟನೆ ಆಯಿತು, ಆ ಮಂಟಪಂನ ಹೆಸರು ಕೂಡ ನೋಡಿ ಭಾರತ್ ಮಂಟಪಂ ಅಂತೇಳಿ. ಹಾಗಾಗಿ ಈ ಹಳೆಯ ಕಾಲದ ನಮ್ಮ ಭಾರತದ ಇತಿಹಾಸವನ್ನು ಮತ್ತೆ ಪುನಃಸ್ಥಾಪಿಸುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನು ಈ ಸರ್ಕಾರ ಮಾಡ್ತಾನೆ ಬಂದಿದೆ. ಹಾಗಾಗಿ ಭಾರತ್ ಅನ್ನುವಂಥ ಹೆಸರು ಬರಲಿಕ್ಕೂ ಸಾಕು. ಅದಕ್ಕೆ ನೀವು ವಿರೋಧ ಮಾಡುವಂಥದ್ದು ಕೂಡ ಬಹಳಷ್ಟು ಕಡಿಮೆ. ವಿರೋಧ ಪಕ್ಷ ಹೇಗೆ ವಿರೋಧ ಮಾಡೋದಕ್ಕೆ ಸಾಧ್ಯ? ಈಗ ಭಾರತ ಅಂತ ಹೆಸರನ್ನು ತರ್ತಾ ಇದ್ದಾರೆ, ಇಂಡಿಯಾದ ಬದಲಾಗಿ ಅಂತ ಹೇಳಿದ್ರು ವಿರೋಧ ಪಕ್ಷಗಳಿಗೆ ವಿರೋಧ ಮಾಡೋದಕ್ಕೆ ಏನು ಸಿಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಭಾರತ್ ಅನ್ನುವಂಥ ಹೆಸರನ್ನು ಮರುನಾಮಕರಣ ಮಾಡುವಂಥ ವಿಧೇಯಕವನ್ನು ತರಲಿಕ್ಕೂ ಕೂಡ ಸಾಕು. ನೀವು ಇತಿಹಾಸವನ್ನು ಗಮನಿಸಬೇಕು. ಭಾರತ್ ಅಂತ ಯಾವತ್ತಿಂದ ಬಂತು? ನಮ್ಮ ಪುರಾಣಗಳಿಂದಲೂ ಕೂಡ ಭಾರತ ಅನ್ನುವಂಥ ಹೆಸರು ಹಾಗೇ ಇದೆ. ಹಿಮಾಲಯ ಮತ್ತೆ ನಾನು ನಿಮ್ಮನ್ನ ಮಾತನಾಡಿಸ್ತೇನೆ. ಒಂದು ಕ್ವಿಕ್ ಅಪ್ಡೇಟ್ ಸಿಗ್ತಾ ಇದೆ, ನೋಡೋಣ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬದಲಿಗೆ ಪ್ರೆಸಿಡೆಂಟ್ ಆಫ್ ಭಾರತ, ಈ ಮಹತ್ವದ ನಿರ್ಧಾರದ ಬಗ್ಗೆ ಸುಳಿವು ಕೊಟ್ಟಿದ್ರ ಮೋಹನ್ ಭಾಗವತ್ ಅವರು. ಈ ಹಿಂದೆನೆ ಇಂಡಿಯಾ ಬದಲು ಭಾರತ ಅಂತ ಕರೆಯೋದಕ್ಕೆ ಕರೆ ಕೊಟ್ಟಿದ್ರು ಭಾಗವತ್ ಅವರು. ನಾವೆಲ್ಲ ಇಂಡಿಯಾ ಅನ್ನೋ ಶಬ್ದವನ್ನ ಬಳಕೆ ಬಿಡಬೇಕು, ಇಂಡಿಯಾ ಅನ್ನೋ ಪದದ ಶಬ್ದ ಏನಿದೆಯಲ್ಲ ಇದರ ಬಳಕೆಯನ್ನ ಬಿಡಬೇಕು ಅಂತ ಹೇಳಿದ್ರು. ದೇಶವಾಸಿಗಳು ಭಾರತ ಅನ್ನೋ ಶಬ್ದವನ್ನ ಬಳಸಬೇಕು ಅಂತ, ಆ ಬಳಕೆಯನ್ನ ಪ್ರಾರಂಭಿಸಬೇಕು ಅಂತ ಹೇಳಿದ್ರು ಮೋಹನ್ ಭಾಗವತ್ ಅವರು. ಇಂಗ್ಲಿಷ್ ಗೊತ್ತಿರುವವರ ಜೊತೆ ನಾವೆಲ್ಲ ಮಾತಾಡಬೇಕಾಗತ್ತೆ. ಭಾಷೆ ಬಳಸುವಾಗ ಇಂಡಿಯಾ ಅಂತ ಬಂದ್ಬಿಡುತ್ತೆ, ಆದ್ರೆ ಅದರ ಅವಶ್ಯಕತೆ ಇಲ್ಲ. ನಾವು ಭಾರತ ಅಂತ ಬಳಸಿದ್ರು ಸಾಕು ಅಂದಿದ್ರು ಈ ಹಿಂದೆ. ಎಸ್ ವಾಸು, ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ ಪ್ರಕಾರ ನಾವು छोड़ दे और भारत शब्द का उपयोग करना प्रारंभ करें. कभी कभी अंग्रेजी जानने वालों के सामने हमको बोलना पड़ता है, तो भाषा के प्रवाह में ही इंडिया आ जाता है, क्योंकि उनको समझना चाहिए कोई जरूरत नहीं है. जो विशेष नाम होते हैं उसका भाषांतर नहीं किया जाता, दुनिया में कहीं नहीं करते. हम सब लोग इंडिया शब्द का उपयोग करना छोड़ दें और भारत शब्द का उपयोग करना प्रारंभ करें. कभी कभी अंग्रेजी जानने वालों के सामने हमको बोलना पड़ता है, तो भाषा के प्रवाह में ही इंडिया आ जाता है, क्योंकि उनको समझना चाहिए कोई जरूरत नहीं है. जो विशेष नाम होते हैं उसका भाषांतर नहीं किया जाता, दुनिया में कहीं नहीं करते. हम सब लोग इंडिया शब्द का उपयोग करना छोड़ दें. ಎಸ್, ಮೋಹನ್ ಭಾಗವತ್ ಅವರು ನೀಡ್ತಾ ಇದ್ದಂತಹ ಹೇಳಿಕೆಯನ್ನು ತಾವು ಗಮನಿಸ್ತಾ ಇದ್ದೀರಿ. ಈ ಹಿಂದೆ ನೀಡಿದಂತಹ ಹೇಳಿಕೆ ಅಂದ್ರೆ ಇಂಡಿಯಾ ಅನ್ನುವಂತಹ ಇಂಗ್ಲಿಷ್ ಭಾಷೆಯಲ್ಲಿ ನಾವು ಕರೆಯೋದನ್ನ ಬಿಟ್ಟು ಬಿಡಬೇಕು, ಭಾಷಾಭಿಮಾನವನ್ನ ಅವರನ್ನ ನೋಡಿ ನಾವು ಕಲಿಬೇಕು. ಯಾಕೆ ಭಾರತ ಅಂತ ನಾವು ಕರಿಬಾರ್ದು? ಆ ಪದದ ಬಳಕೆಯನ್ನು ನಾವು ಹೆಚ್ಚು ಪ್ರಾರಂಭಿಸಬೇಕು ಇನ್ನು ಮುಂದಾದ್ರೂ ಕೂಡ. ಇಷ್ಟು ದಿನಗಳ ಕಾಲ ಬ್ರಿಟಿಷರು ಬಿಟ್ಟೋದಂತಹ ಅನೇಕ ಪದಗಳನ್ನು ನಾವು ಅಳವಡಿಸ್ಕೊಂಡು ಬಿಟ್ಟಿದ್ದೀವಿ, ಮಾರು ಹೋಗಿದ್ದೀವಿ, ಅದಕ್ಕೆ ಒಗ್ಗಿಕೊಂಡಿದ್ದೀವಿ ನಾವು. ಆದರೆ ಇನ್ನು ಮುಂದಾದ್ರೂ ಈ ವಿಚಾರಗಳನ್ನ ಬಿಡಬೇಕು, ಅದರಲ್ಲೂ ಪ್ರಮುಖವಾಗಿ ಇಂಡಿಯಾ ಅನ್ನುವಂತಹ ಪದವನ್ನ ನಾವು ಬಿಡಬೇಕು ಅಂತ ಮೋಹನ್ ಭಾಗವತ್ ಅವರು ಹೇಳಿದ್ರು. ಎಸ್, ನನ್ನ ಕಲೀಗ್ ವಾಸುದೇವ್ ಮತ್ತೆ ಸಂಪರ್ಕದಲ್ಲಿದ್ದಾರೆ. ವಾಸುದೇವ್, ಇಲ್ಲಿ ಮೋಹನ್ ಭಾಗವತ್ ಅವರು ನೀಡ್ತಾ ಇದ್ದಂತಹ ಹೇಳಿಕೆಯನ್ನು ನಾವು ಗಮನಿಸ್ತಾ ಇದ್ರೆ ಬ್ರಿಟಿಷರು ನಮ್ಮ ಮೇಲೆ ಅನೇಕ ಒಂದಷ್ಟು ವಿಚಾರಗಳನ್ನ, ಒಂದಷ್ಟು ಹೇರಿಕೆನ ಈಗಲೂ ಬಿಟ್ಟು ಹೋಗಿದ್ದಾರೆ, ಅದನ್ನ ನಾವು ಈಗಲೂ ಕೂಡ ಚಾಲ್ತಿಯಲ್ಲಿ ಬಳಸ್ತಾ ಇದ್ದೀವಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಇಂಡಿಯಾ ಅನ್ನೋ ಪದವನ್ನ ಬಿಡಬೇಕು ಅಂತ ಹೇಳಿದ್ರು. ಸೊ ಇದರ ಹಿಂದಿನ ಉದ್ದೇಶವನ್ನ ನಾವು ಯಾವ ರೀತಿಯಾಗಿ ಅರ್ಥೈಸ್ಕೊಳ್ಬೇಕಾಗತ್ತೆ ಈ ಸಂದರ್ಭಕ್ಕೆ? ಪ್ರತಿಭಾ, ನಾನು ಆಗಲೇ ಹೇಳ್ತಾ ಇದ್ದೆ ನೋಡಿ, ಈ ಇಂಡಿಯಾ ಅನ್ನುವಂಥ ಪದ ಎಲ್ಲಿಂದ ಬಂತು? ನಮ್ಮ ಪದನ ಅದು. ಈಗ ಭಾರತ್ ಅಂತ ಹೇಳಿದ್ರೆ ಭಾರತ ಅನ್ನೋದು ಇವತ್ತು ನಿನ್ನೆ ಪದ ಅಲ್ಲ. ನಾವು ಹೇಳ್ತಾನೆ ಇರ್ತೀವಿ, ರತ್ನಾಕರ ದೌತ ಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜಶ್ರೀ ರತ್ನಾಡ್ಯಂ ಒಂದೇ ಭಾರತ ಮಾತರಂ ಅಂತ ಹೇಳ್ತೀವಿ. ಈ ಹಿಂದೆ ವೇದಗಳ ಕಾಲದಲ್ಲಿ ನೀವು ನೋಡಿದ್ರು ಋಗ್ವೇದದಲ್ಲಿ ಉಲ್ಲೇಖ ಇದೆ, ಭಾರತ ಭರತವರ್ಷ ಭರತಖಂಡ ಮೇರೂರ್ ದಕ್ಷಿಣ ಪಾರ್ಶ್ವೇ ದಂಡಕಾರಣ್ಯ ಗೋದಾವರಿಯಾಯ ದಕ್ಷಿಣ ಕೂಲೆ, ಹೀಗೆ ನಾನಾ ಉಲ್ಲೇಖಗಳು ಬರ್ತಾ ಹೋಗ್ತವೆ. ಭರತಖಂಡದ ಬಗ್ಗೆ ಉಲ್ಲೇಖ ಇದೆ, ಆದರೆ ಇಂಡಿಯಾ ಅನ್ನೋ ಪದದ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಇಲ್ಲ. ಇಂಡಿಯಾ ಪದ ಬಂದಿದ್ದೆ ನೀವು ಸಮುದ್ರಗುಪ್ತನ ಸಂದರ್ಭದಲ್ಲಿ, ಗುಪ್ತ ಸಾಮ್ರಾಜ್ಯ, ಮೌರ್ಯ ಸಾಮ್ರಾಜ್ಯ ಇದ್ದಂಥ ಸಂದರ್ಭದಲ್ಲಿ ಮೆಗಾಸ್ತನೀಸ್ ಅನ್ನುವಂಥ ಒಬ್ಬ ಗ್ರೀಕ್ ತತ್ವಜ್ಞಾನಿ, ಆತ ಭಾರತಕ್ಕೆ ಬಂದಂಥ ಸಂದರ್ಭದಲ್ಲಿ ಆತನ ಇಂಡಿಕಾ ಅನ್ನೋ ಪುಸ್ತಕದಲ್ಲಿ ಇಂಡಿಯಾ ಅನ್ನುವಂಥ ಪದ ಬಳಕೆಯನ್ನು ಮಾಡ್ತಾನೆ. ಅದು ಮುಂದೆ ಹೋಗ್ತಾ 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 ಬ್ರಿಟಿಷರು ಅದನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ,
ತಗೊಳ್ತಾರೆ, ಭಾರತದ ಹೆಸರನ್ನು ಇಂಡಿಯಾ ಅಂತ ಕರೀತಾರೆ. ಅದನ್ನು ನಾವು ಮತ್ತೆ ಮತ್ತೆ ಇಂಡಿಯಾ ಇಂಡಿಯಾ ಅಂತ ಕರೀತಾನೆ ಬರ್ತೀವಿ. ಹಾಗಾಗಿ ಇಂಡಿಯಾ ಅನ್ನುವಂಥ ಪದ ನಮ್ಮ ಪದ ಅಲ್ಲ, ಅದು ಗುಲಾಮರ ಪದ ಅಂತ ಇತ್ತೀಚೆಗೆ ನೀವು ಗಮನಿಸಬಹುದು. ಪ್ರಧಾನಿಗಳು ಸಾಕಷ್ಟು ಬಾರಿ ಮಾತಾಡಿದ್ದಾರೆ. ಈ ಗುಲಾಮಗಿರಿಯಿಂದ ನಾವು ಹೊರಗೆ ಬರಬೇಕು, ಈ ಗುಲಾಮಗಿರಿಯ ಮನಸ್ಥಿತಿಯಿಂದ ಹೊರಗೆ ಬರಬೇಕು ಅಂತ. ನೀವು ಪ್ಯಾರಿಸ್ ಅನ್ನು ಗಮನಿಸಿದ್ರೆ, ಪ್ಯಾರಿಸ್ ಅನ್ನು ಈ ಹಿಂದೆ ಆಳ್ತಾ ಇದ್ದಂಥ ರಾಜವಂಶ ಇದೆಯಲ್ಲ, ಆ ರಾಜವಂಶದ ವಿರುದ್ಧ ಅಲ್ಲಿನ ಜನತೆ ಸಿಡಿದೆದ್ದ ನಂತರ, ಆ ರಾಜವಂಶವನ್ನೇ ತೆಗೆದು ಹಾಕಿದ ನಂತರ, ಆ ರಾಜವಂಶ ಏನೆಲ್ಲ ಈ ಸೌಧಗಳನ್ನು ಕಟ್ಟಿತ್ತು, ಹೆಸರುಗಳನ್ನು ಇಟ್ಟಿತ್ತು, ಆ ಎಲ್ಲ ಹೆಸರುಗಳನ್ನು ನಾಶ ಮಾಡಿ, ಸೌಧಗಳನ್ನು ನಾಶ ಮಾಡಿ, ನಮ್ಮತನ ಆ ಗುಲಾಮಗಿರಿಯಿಂದ ಹೊರಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೊಸದಾದಂಥ ಆರ್ಕಿಟೆಕ್ಚರ್ಗಳನ್ನೇ ಕಟ್ಟಿದ್ದಾರೆ. ಅದು ಗುಲಾಮಗಿರಿಯ ಮನಸ್ಥಿತಿಯಿಂದ ಹೊರಬರುವಂಥದ್ದು. ಹಾಗೆ ಭಾರತದಲ್ಲೂ ಕೂಡ ನಾವು ಈ ಗುಲಾಮಗಿರಿಯ ಮನಸ್ಥಿತಿಯಿಂದ ಹೊರಗೆ ಬರಬೇಕು. ಯಾರೋ ಕೊಟ್ಟಂಥ ಹೆಸರುಗಳನ್ನು ನಮ್ಮ ದೇಶಕ್ಕೆ ಇಟ್ಕೊಂಡು ನಾವೇನು ಮಾಡಬೇಕು? ನಮ್ಮ ಸಂಸ್ಕೃತಿ ಭವ್ಯವಾಗಿದೆ, ನಮ್ಮ ಸಂಸ್ಕೃತಿ ಅದಮ್ಯವಾಗಿದೆ, ಅಂಥ ಸಂಸ್ಕೃತಿಯನ್ನು ನಾವು ಇಟ್ಕೊಳ್ಬೇಕು ಅನ್ನುವಂಥದ್ದು ಈ ಹಿಂದಿನಿಂದಲೂ ಪ್ರಧಾನಿ ನರೇಂದ್ರ ಮೋದಿಯವರಾಗಿರ್ಬೋದು ಈ ಸರ್ಕಾರದ ಆಶಯ ಆಗಿದೆ. ಹಾಗಾಗಿ ಈ ಆಶಯದ ಹಿನ್ನೆಲೆಯಲ್ಲೇ ಈಗಲೂ ಕೂಡ ಭಾರತ್ ಅನ್ನುವಂಥ ಹೊಸ ಹೆಸರನ್ನು ಕೋಟ್ ಮಾಡುವಂಥ ಸಾಧ್ಯತೆ ಇದೆ. ಪ್ರತಿಭಾ, ಥ್ಯಾಂಕ್ ಯು ವಾಸುದೇವ್ ಡೀಟೇಲ್ಸ್ಗಾಗಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.